ಹೆಲೋ ಫ್ರೆಂಡ್ಸ್, ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಲೀಟೆಡ್ ಕಾಲ್ ಲಾಗ್ಸ್ ಅಥವಾ SMS ಏನಾದರೂ ಡಿಲೀಟ್ ಆಗಿದೆ ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 1 ವೀಕ್ದು ನಾನು ಇವಾಗ ತೋರಿಸ್ಕೊಡ್ತಿರೋ ರೀತಿಲಿ ನೋಡಿದ್ರೆ 1 ವೀಕಿಂದ ಯಾವ ಕಾಲ್ ಲಾಗ್ಸ್ ಅಥವಾ ಮೆಸೇಜಸ್ ಡಿಲೀಟ್ ಆಗಿದೆ ಅದನ್ನು ನಾವು ರಿಕವರಿ ಮಾಡ್ಕೋಬೋದು. ಇವಾಗ ನಾವಿಲ್ಲಿ ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರ್ಗೆ ಹೋಗಿ SMS ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ, ಈ ಆ್ಯಪ್ ಇದೆಯಲ್ಲ ಇಲ್ಲಿ ಗ್ರೀನ್ ಕಲರ್, ಇದು ನೋಟ್ ಮಾಡ್ಕೊಳ್ಳಿ. ಇದೇ ಆ್ಯಪಲ್ಲಿ ಇನ್ಸ್ಟಾಲ್ ಕೊಡೋಣ. ಇದು ಇನ್ಸ್ಟಾಲ್ ಆಗಲಿ. ನಿಮಗೆ 1 ಅವರಿಂದ 1 ಅವರ್ ಬ್ಯಾಕ್ ಡಿಲೀಟ್ ಆಗಿರೋದು ಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ವೀಕ್ಲಿ ಇಲ್ಲಾಂದರೆ 1 ಡೇ ಬ್ಯಾಕ್ ಡಿಲೀಟ್ ಆಗಿದೆ ಅಂದರೆ ಅದನ್ನು ರಿಕವರಿ ಮಾಡ್ಕೋಬೋದು. ಇನ್ಸ್ಟಾಲ್ ಆಗ್ತಿದೆ. ಓಕೆ, ಇವಾಗ ಇಲ್ಲಿ ಓಪನ್ ಕೊಡೋಣ. ಓಪನ್ ಕೊಟ್ಟ ತಕ್ಷಣ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಓಕೆನಾ, ಇವಾಗ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಲ್ಲೋ ಕೊಡಬೇಕು, ಎಲ್ಲದಕ್ಕೂ ಎಲ್ಲೋ ಕೊಡ್ತಾ ಬನ್ನಿ. ಇವಾಗ ಸೆಟಪ್ ಬ್ಯಾಕಪ್ ಅಂತ ಇದೆ. ಓಕೆನಾ, ಸೆಟಪ್ ಬ್ಯಾಕಪ್. ಓಕೆ, ಇದಕ್ಕೆ ಕ್ಲಿಕ್ ಮಾಡೋಣ. ಇವಾಗ ಕಾಲ್ ಲಾಗ್ಸ್ ಮೆಸೇಜಸ್ ಅಂತ ಇದೆ, ಅಡ್ವಾನ್ಸ್ ಆಪ್ಷನ್ಸ್ ಅಂತಲೂ ಇದೆ. ನಾವಿಲ್ಲಿ ನೆಕ್ಸ್ಟ್ ಕೊಡೋಣ. ಓಕೆ, ಇವಾಗ ಇಲ್ಲಿ ನೀವು ಯಾವುದರಲ್ಲಿ ಸ್ಟೋರ್ ಮಾಡಬೇಕು ಅಂತ ಇದ್ದೀರಾ, ಗೂಗಲ್ ಡ್ರೈವ್ ಬೇಕಾ, ಡ್ರಾಪ್ ಬಾಕ್ಸ್ ಬೇಕಾ, ಒನ್ ಡ್ರೈವ್ ಬೇಕಾ, ಯುವರ್ ಫೋನ್ ಅಂತ ತೋರಿಸ್ತಿದ್ದಾರೆ. ಆವಾಗ ನಾವಿಲ್ಲಿ ಯುವರ್ ಫೋನ್ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇಂಟರ್ನಲ್ ಆ್ಯಪ್ ಫೋಲ್ಡರ್ ಅಂತ ಇದೆ, ಓಕೆ ಕೊಡೋಣ. ಆಮೇಲೆ ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಟ್ಟು ಎಸ್. ಓಕೆ, ಇವಾಗ ಸೆಟ್ಟಿಂಗ್ಸ್ ಅಂತ ಬಂತು, ಇದು ಓಪನ್ ಮಾಡಿ ಆನ್ ಮಾಡ್ಕೊಳ್ಳೋಣ. ಇವಾಗ ನೋಡಿಲಿ ಡೈಲಿ, ವೀಕ್ಲಿ, ಆರ್ಲಿ ಅಂತ ಇದೆ. ನಾನಿಲ್ಲಿ ವೀಕ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಬ್ಯಾಕಪ್ ನೌ. ಓಕೆ, ಇವಾಗ ಬ್ಯಾಕಪ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಿದೆ ನೋಡಿ. ಇವಾಗ ನೋಡಿ, ಇವಾಗ ಆಗಿದೆ. ಇವಾಗ ಇಲ್ಲಿ ವೀವ್ ಡೀಟೇಲ್ಸ್ ಅಂತ ಕೊಡಬೇಕು. ಓಕೆ, ನೋಡಿ ಇದು ನಂದು ಮೆಸೇಜಸ್ ಮಾತ್ರ, ನಾನು ಏನು ಡಿಲೀಟ್ ಮಾಡಿದ್ದೀನೋ ಮೆಸೇಜಸ್ ಅದು ಮಾತ್ರ ರಿಕವರಿ ಆಗಿದೆ. ನಾನು ಕಾಲ್ ಲಾಗ್ಸ್ ಯಾವುದು ಡಿಲೀಟ್ ಮಾಡಲಿಲ್ಲ, ಸೊ ಅದು ಶೋ ಆಗ್ತಿಲ್ಲ. ಓಕೆ, ನನ್ನ ಮೆಸೇಜ್ ಡಿಲೀಟ್ ಆಗಿದೆ, ಮೆಸೇಜ್ ಮಾತ್ರ ಶೋ ಆಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.